ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೆಕ್ಯಾನಿಕ್ ಮಂಜುನಾಥ್, ಬೈಕ್ ಡಾಕ್ಟರ್ಸ್ ಯೂಟ್ಯೂಬ್ ಚಾನಲ್. ನೀವು ಬೈಕ್ ಕಾರ್ಬೊರೇಟರ್ ಹೇಗೆ ಕ್ಲೀನ್ ಮಾಡೋದು ಅಂತ ತಿಳ್ಕೋಬೇಕಾ? ಹಾಗೆ ಬೈಕ್ ಮೆಕ್ಯಾನಿಕ್ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್. ನಿಮ್ಮ ಬೈಕ್ ಕಾರ್ಬೊರೇಟರಲ್ಲಿ ಸಮಸ್ಯೆ ಇದ್ದರೆ ಈ ಥರ ಕಂಪ್ಲೇಂಟ್ಗಳು ಬರ್ತವೆ. ಒಂದನೇದಾಗಿ ಬೈಕ್ ಸರಿಯಾಗಿ ಸ್ಟಾರ್ಟ್ ಆಗದೆ ಇರೋಂಥದ್ದು, ಬೆಳಗ್ಗೆ ಬರಿಯಾಗಿ ಬೈಕ್ ಸ್ಟಾರ್ಟ್ ಆಗದೆ ಇರೋಂಥದ್ದು, ಹಾಗೆ ಬೈಕ್ನ ಟ್ಯೂನಿಂಗ್ ಇಲ್ಲದೆ ಇರೋವಂಥದ್ದು, ಈಗ ರನ್ನಿಂಗಲ್ಲಿ ಹೋಗಬೇಕಾದ್ರೆ ಬೈಕ್ ಆಫ್ ಆಗುವಂಥದ್ದು, ಹಾಗೆ ಗಾಡಿ ಮೈಲೇಜ್ ಬರದೇ ಇರುವಂಥದ್ದು. ನಿಮ್ಮ ಮೈಲೇಜ್ ಡ್ರಾಪ್ ಆಗೋದು, ಫಸ್ಟಿಗೆ ಒಂದು 60 ಮೈಲೇಜ್ ಬರ್ತಿದ್ರೆ ಆಮೇಲೆ 50 ಬರೋಕ್ಕೆ ಶುರು ಆಗುತ್ತೆ. ಹಾಗೆ ಗಾಡಿ ಜರ್ಕಿಂಗ್ ಒಂಥರ ಆಫ್ ಆಗುವಂತಹ ಕಂಪ್ಲೇಂಟ್ ಬರುತ್ತೆ. ಹಾಗಾದರೆ ಈ ಸಮಸ್ಯೆನ ಬಗೆಹರಿಸೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಬೈಕ್ ಕಾರ್ಬೊರೇಟರ್ ಕ್ಲೀನಿಂಗಿಗೆ ಬೇಕಾಗಿರುವ ಟೂಲ್ಸ್ಗಳು: ಒಂದು ಬ್ರಷ್, ಒಂದು 8-9 ನಂಬರ್ ಸ್ಪಾನರ್, ಒಂದು 10 ನಂಬರ್ ಟೀ ಬ್ಯಾಗ್ಸ್, ಒಂದು ಸ್ಕ್ರೂ ಡ್ರೈವರ್, ಆಮೇಲೆ ಒಂದು ಕೇಬಲ್, ಸಣ್ಣ ಕೇಬಲ್. ಮೊದಲು ಗಾಡಿ ಪೆಟ್ರೋಲನ್ನು ಆಫ್ ಮಾಡಿಕೊಳ್ಳಿ. ಆಫ್ ಮಾಡಿದ ನಂತರ ಈ ಸೈಡ್ ಕವರನ್ನು ತೆಗೀರಿ. ಸೈಡ್ ಕವರ್ ತೆಗೆದಾದ ಮೇಲೆ 8 ನಂಬರ್ ರಿಂಗ್ ತಗೊಂಡು ಈ ಬೋಲ್ಟನ್ನು ತೆಗೀರಿ. ತೆಗೆದ ನಂತರ ಸ್ಕ್ರೂ ಡ್ರೈವರ್ನಿಂದ ಈ ಸ್ಕ್ರೂವನ್ನು ಲೂಸ್ ಮಾಡಿ, ಏರೋಸ್ ರಬ್ಬರಿಂದ ಸ್ಕ್ರೂ ಲೂಸ್ ಮಾಡಿ. ಆಕ್ಸಿಲೇಟರ್ ಕೇಬಲ್ ಸ್ಲೈಡಿಂಗನ್ನು ಮೇಲಕ್ಕೆ ಎತ್ತಿ ನಿಧಾನವಾಗಿ, ನಂತರ ಕಾರ್ಬೊರೇಟರ್ನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿದ ನಂತರ ಬ್ರಷ್ ತೆಗೆದುಕೊಳ್ಳಿ. ಹಾಗೆ ಒಂದು 200 ml ಪೆಟ್ರೋಲ್ ತೆಗೆದುಕೊಳ್ಳಿ. ಪೆಟ್ರೋಲನ್ನು ಕಾರ್ಬೊರೇಟರ್ ಮೇಲೆ ನಿಧಾನವಾಗಿ ಹಾಕಿ. ಆಮೇಲೆ ಬ್ರಷ್ನಿಂದ ಕ್ಲೀನಾಗಿ ಕಾರ್ಬೊರೇಟರ್ನ ಕ್ಲೀನ್ ಮಾಡಿ, ಅದರಲ್ಲಿರೋ ಮಣ್ಣು, ಧೂಳು, ಡಸ್ಟ್, ಆಯಿಲೆಲ್ಲ ಹೋಗೋ ರೀತಿ. ಅದಾದ ನಂತರ ಸ್ಕ್ರೂ ಡ್ರೈವರ್ ತಗೊಂಡು ಎರಡು ಸ್ಕ್ರೂಗಳನ್ನು ತೆಗೀರಿ. ಇದು ತೆಗಿತೀವಿ. ನಂತರ ಈ ಫ್ಲೋಟ್ ಪಿನ್ ಏನು ಕೆಲಸ ಮಾಡುತ್ತೆ ಅಂದರೆ, ನಿಮ್ಮ ಗಾಡಿಯಲ್ಲಿ ಪೆಟ್ರೋಲ್ ರಿಚ್ ಆಗ್ತಿದ್ರೆ ಏನಾದರೂ ಈ ಪಿನ್ ಒಳಗೆ ಕಸ ಸಿಕ್ಕಿಬಿದ್ದಿರುತ್ತೆ. ಈ ಕಸ ಸಿಕ್ಕಿಬಿದ್ದಿರೋದ್ರಿಂದ ನಿಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಓವರ್ಫ್ಲೋ ಆಗುತ್ತೆ ಅಥವಾ ರಿಚ್ ಆಗುತ್ತೆ.
ಎರಡು ಜೆಟ್ಗಳನ್ನು ಓಪನ್ ಮಾಡಿ ಜೆಟ್ ಲೂಸ್ ಮಾಡಿ ಈ ಸಣ್ಣ ತಂತಿಯನ್ನು ತೆಗೆದುಕೊಂಡು ಈ ಜೆಟ್ಟಲ್ಲಿರುವಂಥ ಸಣ್ಣ ಸಣ್ಣ ಹೋಲ್ಗಳಿಗೆ ತಂತಿಯನ್ನು ಹಾಕಿ ಈ ಮಧ್ಯ ಒಂದು ಹೋಲ್ ಇರುತ್ತೆ, ಅದರೊಳಗೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಈ ಜೆಟ್ಟಿಗೂ ತಂತಿಯನ್ನು ಹಾಕಿ ಸಣ್ಣ ಸಣ್ಣ ಹೋಲ್ಗಳು ಬ್ಲಾಕ್ ಆಗಿರುತ್ತೆ. ಈ ಬ್ಲಾಕ್ ಆದರೆ ಗಾಡಿ ಸ್ಟಾರ್ಟಿಂಗ್ ಟ್ರಬಲ್ಗಳು ಬರುತ್ತೆ. ನಿಮ್ಮ ಹತ್ರ ಏರ್ ಸಪ್ಲೈ ಏನಾದ್ರು ಇದ್ದರೆ ಏರ್ ಗೀರ್ ಹೊಡಿಬೋದು ಈ ಹೋಲಿಗಳಿಗೆ, ಅವಾಗ ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ. ಪಂಪ್ ಅಥವಾ ಏರ್ ಕಂಪ್ರೆಸರ್ ಅದರಲ್ಲಿ ಏರ್ ಹೊಡೆದ್ರೆ ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ. ಅದಾದ ನಂತರ ಸ್ವಲ್ಪ ಬ್ರಷ್ ತಗೊಂಡು ಇದನ್ನು ಕ್ಲೀನ್ ಮಾಡ್ತೀವಿ. ಜೆಟ್ಟನ್ನು ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಈ ದೊಡ್ಡ ಹೋಲಿಗೆ ಈ ದೊಡ್ಡ ಜೆಟ್ಟನ್ನು ಫಿಟ್ ಮಾಡಿ, ನಂತರ ಈ ಚಿಕ್ಕ ಹೋಲಿಗೆ ಚಿಕ್ಕ ಜೆಟ್ಟನ್ನು ಹಾಕಿ ಸ್ಕ್ರೂಡ್ರೈವರಿಂದ ನೀಟಾಗಿ ಟೈಟ್ ಮಾಡಿ. ಈ ಫ್ಲೋಟ್ ಪಿನ್ನನ್ನು ನೀಟಾಗಿ ಇದರೆರಡರ ನಡುವೆ ಕೂರಿಸಿ ಮಧ್ಯದಲ್ಲಿ ಕೂರಲಿ. ನಂತರ ಕಾರ್ಬೇಟ್ರು ತೆಗೆದುಕೊಂಡು ನೀಟಾಗಿ ಹೀಗೆ ಕೂರಿಸಿ. ಈ ಪಿನ್ನನ್ನು ಇದಕ್ಕೆ ಲಾಕ್ ಮಾಡಿ ಸ್ಕ್ರೂ ಹಾಕಿ ಎರಡನ್ನು ಟೈಟ್ ಮಾಡಿ. ಕಾರ್ಬೊರೇಟರ್ ಕ್ಲೀನ್ ಆದ ನಂತರ ಫಿಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಈ ಆಕ್ಸಿಲೇಟರ್ ಸ್ಲೈಡಿಂಗನ್ನು ಕೂರಿಸ್ಕೋಬೇಕು. ಈ ದೊಡ್ಡ ಹೋಲ್ ಯಾವತ್ತೂ ಈ ಸೈಡ್ ಕಡೆ ಇರಬೇಕು, ಚೋಕ್ ಕಡೆ ಇರಬೇಕು. ಈ ಕಡೆ ಸಣ್ಣ ಲೈನ್ ಬರುತ್ತೆ, ಒಂದು ಗ್ರೂ ಬರುತ್ತೆ, ಈ ಕಡೆ ದೊಡ್ಡ ಗ್ರೂ ಬರುತ್ತೆ. ಇದನ್ನು ಚೋಕ್ ಸೈಡಿಗೆ ಕೂರಿಸಿ ನೀಟಾಗಿ ಥ್ರೆಡ್ಡನ್ನು ಹಾಕಿ. ನಂತರ ಈ ಪೈಪನ್ನು ಕೂರಿಸಿ ಆಮೇಲೆ ಈ
ಓಸ್ ರಬ್ಬರ್ ಒಳಗೆ ನೀಟಾಗಿ ಕೂರಿಸಿ ಈ ಪೈಪನ್ನು ಥರ ಈ ಮ್ಯಾನಿಫೋಲ್ಡ್ ಅನ್ನು ಇದು ಯಾವತ್ತು ಟಾಪಲ್ಲಿರಲಿ. ನಂತರ 8 ನಂಬರ್ ಸ್ಕ್ರೂ ತಗೊಂಡು ಸ್ಕ್ರೂವನ್ನು ಹಾಕಿ ಈ ಮ್ಯಾನಿಫೋಲ್ಡನ್ನು ಸ್ಕ್ರೂವನ್ನು ಟೈಟ್ ಮಾಡಿ ನಂತರ ಫ್ರೆಂಡ್ಸ್ ಪೆಟ್ರೋಲ್ ಪೈಪನ್ನು ಸಿಕ್ಕಿಸಿ ಪೆಟ್ರೋಲನ್ನು ಆನ್ ಮಾಡಿ ಸ್ವಲ್ಪ ಸಮಯದ ನಂತರ ಗಾಡಿ ಸ್ಟಾರ್ಟ್ ಮಾಡಿ, ಯಾಕಂದರೆ ಕಾರ್ಬೇಟ್ರ್ ಒಳಗೆ ಪೆಟ್ರೋಲ್ ಫಿಲ್ ಆಗಬೇಕು. ಸ್ಟಾರ್ಟ್ ಮಾಡಿ. ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.